ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಪುಳಿಯೋಗರೆ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಬಟ್ ಪೌಡರ್ ಇದೆ ಅದರದ್ದು. ಅದಕ್ಕೇನು ಬೇರೆ ಎಲ್ಲ ಅದು ಹಾಕಿರ್ತಾರೆ ನೋಡಿ, ಎಲ್ಲದು ಹಾಕಿದ್ದಾರೆ. ಬಟ್ ಆದರೂ ನಾನು ಎಕ್ಸ್ಟ್ರಾ ಮೇಲಿಂದ ಒಂದು ಸ್ವಲ್ಪ ಹಾಕ್ತೀನಿ. ಹೆಂಗೆ ಮಿಕ್ಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡೋಕ್ಕೆ. ಮೇನ್ಲಿ ಇವಾಗ ಇನ್ನೂ ಅಡುಗೆ ಇವಾಗ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಅಂಥವ್ರಿಗೆ, ನನ್ನ ಮಕ್ಕಳು ಅಂಥವ್ರಿಗೆ. ಕಾಲೇಜಲ್ಲಿ ಇರ್ತಾರೆ, ನಾರ್ಮಲಿ FTA ಫುಡ್ ತಿನ್ನೋಕ್ಕಾಗಲ್ಲ. ಅವಾಗ ಅವ್ರಿಗೆ ಮಿಕ್ಸ್ ಮಾಡ್ಕೊಳ್ಳೋದಲ್ಲ ಹೆಂಗೆ ಏನು ಅಂಥೇಳಿ. ನಾನು ಯೂಶ್ವಲಾಗಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಡ್ತೀನಿ. ಇದು ರೆಡಿಮೇಡು, ಇಂಡಿಯಾಯಿಂದ ನಮ್ಮ ಹಸ್ಬೆಂಡ್ ಬರೋದಕ್ಕೆ ಮಾಡಿಸ್ಕೊಂಡು ತೊಗೊಂಬಂದಿರೋದು. ಬಟ್ ಅದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ, ಗೊಜ್ಜು ಬೇಕಿದು. ಇದು ಗೊಜ್ಜು ಪೌಡರ್ ಆದರೆ ಗೊಜ್ಜು, ಸಾಸಿವೆ, ಎಣ್ಣೆ ಆಗಲಿ ಒಲೆ ಮೇಲೆ ಒಂದು 4 ಸ್ಪೂನ್ ಹಾಕಿಟ್ಟಿದ್ದೀನಿ. ಕಡಲೆಕಾಯಿ ಬೀಜ, ಪೀನಟ್ಸು, ಡ್ರೈ ಚಿಲ್ಲಿ, ಒಣ ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕರಿ ಲೀಫು, ಎಳ್ಳು, ಸಸ್ಮಿ ಸೀಡು, ಇದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ, ಚನ್ನದಾಲು ಮತ್ತು ಹುರಿದಾಲು, ಸ್ವಲ್ಪ ಬೆಲ್ಲ, ಜಾಗ್ರಿ, ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಟರ್ಮರಿಕ್ಕು, ಅರಿಶಿನ, ಹಾಟ್ ಇದೆ ಇದು ಸ್ವಲ್ಪ, ರೆಡ್ ಚಿಲ್ಲಿ ಪೌಡರು, ಕೆಂಪುದು, ಇದಿಷ್ಟು ಬೇಕು. ಆಮೇಲೆ ಮಾಡೋಕ್ಕಿಟ್ಟಿದ್ದೀನಿ, ಅನ್ನನ ಆಗ್ತಾಯಿದೆ. ಅದು ಆಗಿಬಿಟ್ಟು ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಇವಾಗ ಫಸ್ಟು ಪಾತ್ರೆನ ಒಲೆ ಮೇಲೆ ಇಟ್ಟು ಆನ್ ಮಾಡಿ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಿ ಒಲೆ ಮೇಲೆ ಇಡ್ತಾಯಿದ್ದೀನಿ. ಇವಾಗ ಫಸ್ಟು ಸಾಸಿವೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಇಂಗು ಬೇಕು, ಅದರಲ್ಲಿ ಹಾಕಿರ್ತಾರೆ. ಬಟ್ ಆದರೂ ನಾನು ಹಾಕ್ತೀನಿ ಎಕ್ಸ್ಟ್ರಾ. ಈಗ ಚಟಪಟ ಅನ್ನಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಟೈಮಲ್ಲಿ ಉದ್ದಿನಬೇಳೆ ಹಾಕಬೇಕು. ಆಮೇಲೆ ಕರಿಬೇವು, ಆಮೇಲೆ ಒಣ ಮೆಣಸಿನ್ಕಾಯಿ, ಇಂಗು. ಈಗ ಹೊಟ್ಟುತ್ತಾ ಇದೆ. ಈಗ ಇದನ್ನು ಹಾಕ್ತೀನಿ. ಇನ್ನೂ ಒಟ್ಟಿಗಾಗುತ್ತೆ. ಒಂದು ಮುರಿದು ಹಾಕಬೇಕು. ಆಗ್ತಾಯಿದೆ. ಈಗ ಅದು ಆಲಿವ್ ಆಯಿಲ್ ಆಗಿದ್ದಕ್ಕೆ ಆ ಥರ ಆಗ್ತಿದೆ. ಇದಾಯಿತು. ಕರಿಬೇವು ಹಾಕಿದೆ, ಕಡಲೆಕಾಯಿ ಬೀಜ ಈಗ ಲೋ ಹೀಟ್ ಮಾಡ್ಕೊಳ್ಳೋಣ, ಮೀಡಿಯಮ್ಗಿಂತಲೂ. ಇವಾಗ ಇಂಗು, ಪೌಡರ್ನೆಲ್ಲ ಸ್ವಲ್ಪ ಲೇಟಾಗಿ ಹಾಕೋದು ಬೆಟರು, ಸೀದೋಗತ್ತಿಲ್ಲ ಅಂದರೆ 2-3 ಸತಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಇದಾಗಲಿ. ಎಳ್ಳನ್ನು ಹಾಕ್ತಾಯಿದ್ದೀನಿ ಈಗ. ಇವಾಗ ಬೆಲ್ಲ ಮತ್ತು ಅರಿಶಿನ, ಕೆಂಪುದು ಮೆಣಸಿನ್ಕಾಯಿ. ನಾನು ಉಪ್ಪು ಜಾಸ್ತಿ ಹಾಕಲ್ಲ, ಯಾಕಂದರೆ ಅದರಲ್ಲೇ ಮಸಾಲಲ್ಲಿದೆ. ತುಂಬ ಅಂದರೆ ತುಂಬ ಕಮ್ಮಿ ಹಾಕ್ತೀನಿ ಅಷ್ಟೇ, ಯಾಕಂದರೆ ಈ ಗೊಜ್ಜಲ್ಲಾಗಲೇ ಇದೆ. ಇದಾದಮೇಲೆ ಇವಾಗ ಆಫ್ ಮಾಡಿಬಿಟ್ಟು ಗೊಜ್ಜು ಹಾಕಬೇಕು. ಗೊಜ್ಜು ಸೀದು ಹೋಗ್ಬಾರ್ದು ಅದರಿಂದ. ಈಗ ಗೊಜ್ಜು ಒಂದು 4 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ 2 ಕಪ್ ರೈಸ್ ಇದೆ. ಅದು ಇದರಲ್ಲೇ ಎಲ್ಲ ಇದೆ, ನಾವೇನು ಹಾಕಬೇಕಾಗಿದ್ದೆ ಇಲ್ಲ, ಎಲ್ಲ ಇದೆ. ಬಟ್ ಆದರೂ ನಾನು ಹಾಕ್ತಿದ್ದೀನಿ. ಒಣ ಕೊಬ್ಬರಿನೂ ಆಗಲೇ ಹಾಕಿದ್ದಾರೆ, ಅದಕ್ಕೆ ನಾನು ಹಾಕ್ತಿಲ್ಲ. ಇವಾಗ ಮಿಕ್ಸ್ ಮಾಡಬೇಕು. ಆಫ್ ಆಗಿದೆ, ಆಫ್ ಆಯ್ತು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅನ್ನ ತಣ್ಣಕ್ಕಾದ್ಮೇಲೆ ಇದನ್ನು ಅದ್ರ ಜೊತೆಲಿ ಮಿಕ್ಸ್ ಮಾಡಬೇಕು. ಆಗುತ್ತದು ಮಿಕ್ಸ್ ಮಾಡಬೇಕದು.
ಸ್ವಲ್ಪ ಇದು ರೈಸು ತಣ್ಣಕ್ಕಾಗಲಿ, ಯಾಕಂದರೆ ನಾನು ಮುದ್ದೆ ಆಗಿಬಿಡುತ್ತೆ. ಸೊ ಮಿಕ್ಸ್ ಮಾಡಿದ್ಮೇಲೆ ಬೇಕು ಅನ್ನೋರು ಬಿಸಿ ಮಾಡ್ಕೋಬೋದು, ಬಟ್ ಅದು ವಾರ್ಮ್ ಆಗಿದ್ದು ತಿಂದ್ರೇ ಚೆನ್ನಾಗಿರುತ್ತೆ. ಸೊ ಇದಿಷ್ಟ ಆಗಿದೆ. ಇವಾಗ ಸ್ವಲ್ಪ ತಣ್ಣಕ್ಕೆ ಹಾಕ್ಬಿಡ್ತೀನಿ. ಎಲ್ಲ ಮಿಕ್ಸ್ ಆಯಿತು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಒತ್ತಿ. ಬೇರೆ ಯಾರಿಗಾರು ಬೇಕು ಅಂದರೆ ಫಾರ್ವರ್ಡ್ ಮಾಡಿ. ಇದನ್ನು ಇವಾಗ ಪುಳಿಯೋಗರೆ ರೈಸ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನೆಲ್ಲ ಹಾಕ್ಕೊಬಿಟ್ಟು ಎಲ್ಲ ಉದುರು ಮಾಡಬೇಕೀಗ. ಆಮೇಲೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮಾತ್ರ ಮಿಕ್ಸಿದ್ದೀನಿ, ನೋಡೋಣ ಅಂತ. ಮೋಸ್ಟ್ಲಿ ಫುಲ್ಲು ಬೇಕಾಗ್ಬೋದು. ಗೊಜ್ಜನ್ನು ಫುಲ್ ಹಾಕ್ಬಿಟ್ಟೆ. ಈಗ ಈ ಟೈಮಲ್ಲಿ ಉಪ್ಪು ನೋಡಿಬಿಟ್ಟು ಬೇಕಾದ್ರೆ ಹಾಕ್ಕೋಬೋದು. ನಮ್ಮಲ್ಲಿ ಉಪ್ಪು ಸ್ವಲ್ಪ ಕಮ್ಮಿ, ಖಾರ ಜಾಸ್ತಿ. ಸೊ ನಮಗೆ ಪರ್ಫೆಕ್ಟಾಗಿದೆ ಇದು. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್. ಬೆಲ್ ಐಕಾನ್ ಒತ್ತಿ. ಬೇರೆ ಯಾರಿಗಾರು ಬೇಕು ಅಂದರೆ ಶೇರ್ ಮಾಡಿ. ಮೇನ್ಲಿ ಕಾಲೇಜ್ ಮಕ್ಕಳಿಗೆಲ್ಲ ಇದನ್ನು ಗೊಜ್ಜನ್ನು ಮಾಡ್ಕೊಂಡು ಕೊಟ್ಟರೆ ಅವ್ರು ಬಿಸಿ ಅನ್ನ ಮಾಡ್ಕೊಂಡು ಕಲ್ಸ್ಕೊಂಡು ತಿನ್ಕೋಬೋದು. ನನ್ನ ಮಗನಿಗೆ ನಾನು ಅದೇ ಥರ ಮಾಡೋದು. ನನ್ನ ಮಗಳಿಗೂ ಹಾಗೆ ಮಾಡ್ತಿದ್ದೆ, ಅವಳಿಗೆ ತುಂಬ ಇಷ್ಟ ಈ ಥರದ್ದೆಲ್ಲ. ಇಮಿಡಿಯೇಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ಸ್ಟೆಂಟ್ ರಸಮ್ಮು, ಇನ್ಸ್ಟೆಂಟ್ ದೋಸೆದು ಅದೆಲ್ಲನೂ ಮಾಡಿಕೊಟ್ಟಿದ್ದೀನಿ. ಅದನ್ನೆಲ್ಲನೂ ಒಂದೊಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬಾಯ್.